ಶ್ರೀ ಕೃಷ್ಣಾವತಾರ ಘಟ್ಟಮು ಅಂದರೆ ಭಗವಾನ್ ಕೃಷ್ಣನ ಪ್ರಾಕಟ್ಯ ಅಂದರೆ ಅವನ ಅವತಾರ ಆದಂತಹ ಘಟ್ಟ ಇನ್ನು ಮುಂದೆ ಇರ್ತಕ್ಕಂಥದ್ದು. ಪಂಕಜ ಮುಖಿ ನೀಳ್ಳಾಡನು ಸಂಕಟಪಡ ಕಲುಲ ಮಾನಸಂಬುಲೆಲ್ಲನ್ సంకటము దోంచే మెల్లన సంకటములులేమి దోంచె సత్పురుషులు కున్. ಪಂಕಜಮುಖಿ ಪದ್ಮದಂತೆ ಮುಖಾರವಿಂದವನ್ನು ಹೊಂದಿರತಕ್ಕಂತಹ ದೇವಕಿ ದೇವಿ ನೀಳ್ಳಾಡನು ಸಂಕಟಪಡ, ಪ್ರಸವಿಸಲಕ್ಕಾಗಿ ಪ್ರಸವ ವೇದನೆಯಿಂದ ವೇದನೆ ಪಡ್ತಾ ಇದ್ದಾಳೆ. ಸಂಕಟ ಪಡ್ತಾ ಇರುವಾಗ ಕಲುಲ ಮಾನಸವನಂಬುಲ ನೆಲ್ಲನ್ ಸಂಕಟಮು ದೋಂಚೆ, ಎಲ್ಲ ಈ ಪ್ರಪಂಚದಲ್ಲಿ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ದುಷ್ಟರ ಮನಸ್ಸುಗಳಲ್ಲೂ ಕೂಡ ಏನೋ ಆವೇದನೆ, ಯಾವುದೋ ಅರಿಯಲಾರದ ಸಂಕಟ ಅವರಿಗೆ ಉಂಟಾಗ್ತಾ ಇದೆ. ದೋಂಚೆ ಮೆಲ್ಲನ ಸಂಕಟములు ಲೇಮಿ ದೋಂಚೆ ಸತ್ಪುರುಷುಲು ಕುನ್. ಮತ್ತೆ ಈ ಶ್ರೀಹರಿ ಪ್ರಕಟವಾಗೋತಕ್ಕಂಥ ಸಂದರ್ಭ ಹತ್ತಿರ ಬರ್ತಾ ಇದ್ದ ಹಾಗೇನೆ ಸತ್ಪುರುಷುಲು ಕುನ್, ಒಳ್ಳೆಯ ಸತ್ಪುರುಷರಿಗೆ ಮೆಲ್ಲಗೆ ನೆಮ್ಮದಿಯಾಗಿ ಸಂಕಟములు ಲೇಮಿ ದೋಂಚೆ, ತಮ್ಮ ಸಂಕಟಗಳೆಲ್ಲ ಕಷ್ಟಗಳೆಲ್ಲ ತೊಲಗುತ್ತಾ ಇವೆ ಅನ್ನತಕ್ಕಂಥ ಸೂಚನೆಗಳು ತೋಂಚೆ ಅಂದರೆ ಕಾಣಿಸ್ಕೊಳ್ತಾ ಇದೆ ಅವರಿಗೆ. ಆ ಸೂಚನೆಗಳು ಮನಸ್ಸಿಗೆ ಅವ್ಯಕ್ತವಾದ ಆನಂದವಾಗ್ತಾ ಇದೆ, ದುಷ್ಟರಿಗೆಲ್ಲ ಸಂಕಟವಾಗ್ತಾ ಇದೆ. ಸ್ವಚ್ಛಂಬುಲೈ ಪೊಂಗೆ ಜಲರಾಸುಲೇಡುನು ಕಲಘೋಷಣ ಮುಲ ಮೇಘಂಬುಲುರಿಮೆ ಗ್ರಹತಾರ ಕಲತೋಡ ಗಗನಂಬುರಾಜಿಲ್ಲೆ ದಿಕ್ಕುಲು ಮಿಕ್ಕಿಲಿ ತೆರಿವಿದಾಲ್ಚೆನ್ ಕಮ್ಮನಿ ಚಲ್ಲನಿ ಗಾಲಿ ಮೆಲ್ಲನ ವೀಚೆ ಹೋಮಾನಲಂಬು ಚೆನ್ನೊಂದಿ ಬೆಲಿಗೆನ್ ಕೊಲಕುಲು ಕಮಲಾಳಿ ಕುಲಮುಲೈಸಿ ನೊಪ್ಪೆನ್ ಪ್ರವಿಮೆಲತೋ ಎಲೈ ಪಾರೆನದುಲು ವರಪುರ ಗ್ರಾಮ ಘೋಷಯೈ ವಸುದಯೊಪ್ಪೆ ವಿಹಗರವ ಪುಷ್ಪ ಫಲಮುಲ ವೆಲೆಸೆವನಮುಲ್ ಅಲರು ಸೋನಲು ಗುರಿಸಿ ರಯ್ಯ ಮರವರುಲು ದೇವದೇವುನಿ ದೇವಕೀ ದೇವಿ ಕನಂಗ. ಆ ಜಗದಾನಂದಕಾರಕನಾದಂತಹ ಆ ಭಗವಂತ ಇನ್ನೇನು ಅವತಾರ ಮಾಡ್ತಕ್ಕಂತಹ ವೇಳೆ ಸಮೀಪಿಸ್ತಾ ಇದೆ. ದೇವಕಿ ದೇವಿ ಪ್ರಸವಿಸುವ ಘಳಿಗೆ, ಶುಭ ಮುಹೂರ್ತ, ಶುಭ ಘಳಿಗೆ ಹತ್ತಿರ ಬರ್ತಾ ಇರೋ ಹಾಗೇ ಅಣುರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇರತಕ್ಕಂತಹ ಭಗವಂತನ ಪ್ರಾಕಟ್ಯವಾಗುವ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಕೃತಿ ಪೂರ್ತಿ ನಲಿದಾಡ್ತಾ ಇದೆ. ಆ ಪ್ರಪಂಚ ಸ್ವರೂಪನಾದಂಥ ಸ್ವಾಮಿ ಉದ್ಭವವಾಗುವ ವೇಳೆ ಪ್ರತಿಯೊಂದಕ್ಕೂ ಕೂಡ ವ್ಯಕ್ತವಾದ ಆನಂದ, ಅದರದರ ಒಂದು ಶ್ರೀಮಂತಿಕೆಯನ್ನು ಪ್ರಕೃತಿ ಹೇಗೆ ವ್ಯಕ್ತಪಡಿಸ್ತಾ ಇದ್ದಾಳೆ ಅವನ ಸ್ವಾಗತಿಸುವಿಕೆಗೆ. ಅಂದರೆ ಸ್ವಚ್ಛಂಬುಲೈ ಪೊಂಗೆ ಜಲರಾಸುಲೇಡುನು, ಸಪ್ತ ಸಾಗರಗಳು ಕೂಡ ಸ್ವಚ್ಛವಾಗಿ, ಅಲೆಗಳು ಅಂತಂದರೆ ಅದೇನು ಹುಚ್ಚುಚ್ಚಾಗಲ್ಲ, ಸ್ವಚ್ಛವಾಗಿ ನಿರ್ಮಲವಾಗಿ ಒಳ್ಳೆಯ ನೃತ್ಯ ಮಾಡ್ತಾ ಇರತಕ್ಕಂತಹ ಅಲೆಗಳು ನೃತ್ಯ ಮಾಡ್ತಾ ಇದೆಯೇನೋ ಅನ್ನೋ ರೀತಿಯಾಗಿ ಸಪ್ತ ಸಾಗರಗಳು ಕುಣಿದಾಡ್ತಾ ಇವೆ ಆನಂದದಿಂದ. ಕಲಘೋಷಣ ಮೂಲ ಮೇಘಂಬುಲುರಿಮೆ, ಉರಿಮೆ ಅಂತಂತಂದರೆ ಗುಡುಗ್ತಕ್ಕಂಥದ್ದು. ಆ ಮೇಘಗಳು ಹೇಗೆ ಶಬ್ದ ಮಾಡ್ತಾ ಇದ್ದೇವೆ ಅಂತಂತಂದರೆ, ಗುಡುಗ್ತಾ ಇವೆ ಅಂದರೆ ಕಲಘೋಷಣ ಮುಲು ಮೆಲ್ಲಗೆ ಇಡೀ ಪ್ರಪಂಚಕ್ಕೆ ಸಾರ್ತಾ ಇದೆ ಆ ಭಗವಂತನ ಆಗಮನವನ್ನು ಪ್ರಪಂಚಕ್ಕೆಲ್ಲ. ಯಾಕೆ ಆಕಾಶದಿಂದ ಸಾರುತ್ತವೆ, ಎಲ್ಲ ಲೋಕಗಳಿಗೂ ಕೂಡ ದಿಕ್ಕುಗಳಲ್ಲೂ ಹಬ್ಬುತ್ತೆ ಅವುಗಳ ಕಲಘೋಷ. ಹಾಗೆ ಭಗವಂತ ಬರ್ತಾ ಇದ್ದಾನೆ ಅನ್ನತಕ್ಕಂಥದ್ದನ್ನು ಸಂಭ್ರಮದಿಂದ ಇಂಪಾಗಿ ಎಲ್ಲ ಕಡೆಗೂ ಕೂಡ ಸಾರ್ತಾ ಇವೇನೋ ಅನ್ನೋ ರೀತಿಯಲ್ಲಿ ಮೇಘಗಳು ಶಬ್ದವನ್ನು ಮಾಡ್ತಾ ಇವೆ. ಗ್ರಹ ತಾರಕಲ ತೋಡ ಗಗನಂಬುರಾಜಿಲ್ಲೆ, ಗ್ರಹ ತಾರೆ ನಕ್ಷತ್ರ ಗಣಗಳು ಎಲ್ಲವೂ ಕೂಡ ಆಕಾಶದಲ್ಲಿ ನೆರೆದು ಬಿಟ್ಟಿದ್ದಾರೆ ಭಗವಂತನನ್ನು ಬರಿಮಾಡಿಕೊಳ್ಳಲಿಕ್ಕಾಗಿ. ರಾಜಿಲ್ಲೆ ದಿಕ್ಕಲು ಮಿಕ್ಕಿಲಿ ತಿಳಿವಿಂದಾಚೆ, ದಿಕ್ಕುಗಳಲ್ಲೂ ಒಂದು ಜ್ಯೋತಿ ಸ್ವರೂಪರಾದಂಥ ಭಗವಂತನ ಆಗಮನವನ್ನು ನಿಚ್ಚಲವಾದ ಒಂದು ಪ್ರಕಾಶ, ಸ್ವಚ್ಛ ಪ್ರಕಾಶ ಆವರಿಸ್ಕೊಂಡು ಬಿಟ್ಟಿದೆ ಆಕಾಶದ ತುಂಬ. ಕಮ್ಮನಿ ಚಲ್ಲನಿ ಗಾಳಿ ಮೆಲ್ಲನ ಬೀಜ, ಗಾಳಿಗೆ ಒಂದು 3 ಗುಣಗಳಿರಬೇಕು. ಮಂದಾನಿಲ ಅಂತ ಹೇಳ್ತಾರಲ್ಲ, ಮಲಯಾನಿಲ ಅಂತ ಕೂಡ ಹೇಳ್ತಾರೆ. ಅಂದರೆ ಸುಗಂಧ ಪೂರಿತವಾಗಿರಬೇಕು ಗಾಳಿ, ಮಂದವಾಗಿ ಬೀಸಬೇಕು, ರಭಸವಾಗಿ ಬೀಸಿ ಎಲ್ಲರನ್ನೂ ಅಲ್ಲೋಲ ಕಲ್ಲೋಲ ಉಂಟು ಮಾಡಬಾರ್ದು.
ಹಾಗೆ ಆ ಬೀಸಿದ ಗಾಳಿಯಿಂದ ತಂಪು ಉಂಟಾಗಬೇಕು, ಚಳಿ ಆಗಬಾರ್ದು, ತಂಪು ಉಂಟಾಗಬೇಕು, ಮನಸ್ಸಿಗೆ ಹಾಯನ್ನು ತಂದು ಕೊಡಬೇಕು. ಆ ರೀತಿಯಾದಂಥ ಕಮ್ಮನಿ ಚಲ್ಲನಿ ಗಾಳಿ, ಆ ಘಮ್ಮಂತ ಸುಗಂಧ ಪೂರಿತವಾದ ತಣ್ಣಗೆ ಹಾಯಾಗಿರ್ತಕ್ಕಂಥ ವಾಯು ಮೆಲ್ಲನೆ ಮೃದುವಾಗಿ ಮಂದಾನಿಲವಾಗಿ ಬೀಸಿ ಅವನಿಗೆ ಚಾಮರ ಸೇವೆ ಮಾಡ್ತಾವೇನೋ ಅನ್ನೋ ರೀತಿಯಲ್ಲಿ ಗಾಳಿ ಬೀಸ್ತಾ ಇದೆ. ಹೋಮಾನಲಂಬು ಚೆನ್ನೊಂದಿ ಬೆಲೆಗೆ. ಹೋಮಾನಲ ಅಂತಂದರೆ ಬೆಂಕಿ, ಅಗ್ನಿ. ಹೋಮಗಳನ್ನು ಮಾಡ್ತಾ ಇರತಕ್ಕಂತಹ ಋಷಿ ಮುನಿಗಳು ಎಲ್ಲರೂ ಕೂಡ ಆ ಪರಬ್ರಹ್ಮ ಪ್ರಕಟವಾಗತಕ್ಕಂಥ ಸಂದರ್ಭದಲ್ಲಿ ಆ ಋಷಿ ಮುನಿಗಳು ಹೋಮ ಮಾಡ್ತಕ್ಕಂಥ ಹೋಮಕುಂಡಗಳಲ್ಲಿ ಅಗ್ನಿ ಚೆನ್ನೊಂದಿ ವೆಲೆಗೆ ಅಂದರೆ ಜಾಜ್ವಲ್ಯಮನವಾಗಿ ಶಾಂತ ಸ್ವರೂಪಿಯಾಗಿ ತೇಜೋರೂಪಿಯಾಗಿ ಅಗ್ನಿ ಪ್ರಕಾಶವಾಗ್ತಾ ಇದ್ದಾನೆ. ಕೊಲಕೊಲು ಕಮಲಾಳಿ ಕುಲಮುಲೈ ಸಿರಿನೊಪ್ಪೆನ್. ಕೊಳಗಳಿಗೆ ಏನಪ್ಪ ಐಶ್ವರ್ಯ ಅಂತಂದರೆ ತುಂಬಿ ಕಂಪು ಸೂಸಿಸ್ತಾ ಇರತಕ್ಕಂಥ ಅರಳಿದ ತಾವರೆಗಳು, ಅದಕ್ಕೆ ಮುತ್ತತಕ್ಕಂಥ ದುಂಬಿಗಳು. ಈ ರೀತಿಯಾಗಿ ಭಗವಂತ ಪ್ರತ್ಯಕ್ಷವಾಗುವಾಗ ಆ ಜಲದಲ್ಲಿ ಅಂತಂದರೆ ಕೊಳಗಳಲ್ಲಿ ಕಮಲಗಳು ರಾಶಿ ರಾಶಿ ಅರಳಿ ನಿಂತಿವೆ ಭಗವಂತನ ಸ್ವಾಗತಕ್ಕಾಗಿ. ಅದರ ಒಳಗಡೆ ದುಂಬಿಗಳು ಶಬ್ದ ಮಾಡ್ತಾ ಇದೆ, ಗಾನ, ಮೃದು ಮಧುರವಾದ ಸ್ವಾಗತ ಗೀತೆ ಹಾಡ್ತಾ ಇದೆ. ಪ್ರವಿಮಲ ತೋಯಲೈ ಪಾರೆ ನದುಲು. ಪ್ರವಿಮಲ ಅತ್ಯಂತ ಶುಭ್ರವಾಗಿ ಸ್ವಚ್ಛವಾಗಿ ನದುಲು ಪಾರೆ ನದಿಗಳು ಹರಿತಾ ಇವೆ. ವರಪುರ ಗ್ರಾಮ ಘೋಷಯೈ ವಸುಧೆಯೊಪ್ಪೆ. ಆ ವಸುಧೆ ಅಂತಂತಂದರೆ ಭೂಮಿ ಮೇಲೆ ಪೂರ್ತಿ ಶ್ರೇಷ್ಠವಾದ ನಗರಗಳು, ಗ್ರಾಮಗಳು, ಗೋಕುಲ. ಘೋಷ ಅಂತಂದರೆ ಗೋಕುಲ. ಎಲ್ಲದರಲ್ಲೂ ಕೂಡ ಏನೋ ಉತ್ಸವದ ರೀತಿ ವಸುಧೆ ಒಪ್ಪೆ, ಭೂದೇವಿ ಮೆರಿತಾ ಇದ್ದಾಳೆ. ವಿಹಗರವ ಪುಷ್ಪ ಫಲಮೂಲ ವೆಲೆಸೆ ವನಮುಲ್. ವಿಹಗರವ ಪಕ್ಷಿಗಳು ಕಿಲಕಿಲ ಅಂತ ಶಬ್ದ ಮಾಡ್ತಾ ಇದೆ, ಕುಹು ಕುಹು ಅಂತ ಕೂಗ್ತಾ ಇವೆ. ವಿಹಗಗಳು ಅಂತಂದರೆ ಪಕ್ಷಿಗಳು ಕೂಗ್ತಾ ಇದೆ. ಪುಷ್ಪಗಳು, ಫಲಗಳು ಎಲ್ಲವೂ ವಸಂತ ಒಮ್ಮೆಲೆ ಮೈ ಬಿಚ್ಚಿ ಪ್ರತಿಯೊಂದು ತರುಗಳಲ್ಲೂ ಹೂವು ಹಣ್ಣು ಎಲ್ಲ ರಾಶಿ ರಾಶಿ ಆಗಿ ಆ ಪರಿಪೂರ್ಣ ಅವತಾರನಿಗೆ ಸ್ವಾಗತ ಕೋರ್ತಾ ಇವೆ. ಅಲರು ಸೋನಲು ಗುರಿಸೆ ರೈ ಅಮರವರುಲು. ಆಕಾಶದಲ್ಲಿ ಸ್ವರ್ಗವಾಸಿಗಳೆಲ್ಲ ಅಮರವರರು ಅಂತಂದರೆ ದೇವಾದಿ ದೇವತೆಗಳು, ಇಂದ್ರ ಮುಂತಾದ ದೇವತೆಗಳೆಲ್ಲರೂ ಆಕಾಶದಲ್ಲಿ ನೆರೆದು ಅಲರು ಸೋನಲು ಗುರಿಸಿರಿ. ಅಲರು ಅಂತಂದರೆ ಪುಷ್ಪವರ್ಷವನ್ನು ಸುರಿಸ್ತಾ ಇದ್ದಾರೆ ಆಕಾಶದಿಂದ. ದೇವುನಿ ದೇವಕೀ ದೇವಿ ಗಣಂಗ. ಪಂಚಭೂತಾತ್ಮಕನಾದಂತಹ ಆ ಭಗವಂತ ಪ್ರಕಟವಾಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಪಂಚಭೂತಗಳು, ಅಣು ರೇಣು ತೃಣ ಕಾಷ್ಟಗಳು, ಪ್ರತಿಯೊಂದು ಜೀವಿಗಳು, ದೇವತೆಗಳು ಪ್ರತಿಯೊಬ್ಬರೂ ಕೂಡ ಆನಂದದಿಂದ ಮೈಮರೆತು ಉಪ್ಪೊಂಗಿ ಅಂತ ಹೇಳ್ತಾರೆ, ಆನಂದದಿಂದ ಉಕ್ಕಿ ಸಂತೋಷವನ್ನು ಪ್ರಕಟಪಡಿಸ್ತಾ ಇದೆ ಅವುಗಳ ರೀತಿಯಲ್ಲಿ. ಆ ಪಂಚಭೂತಗಳು ಕೂಡ, ಪಂಚಭೂತಾತ್ಮಕ ಅವನು, ಪಂಚಭೂತಗಳು ಕೂಡ ಅಷ್ಟು ಒಂದು ಸಂಭ್ರಮವನ್ನು ಸೂಸುತ್ತಾ ಇದೆ. ದೇವುನಿ ದೇವಕೀ ದೇವಿ ಗಣಂಗ. ಆ ದೇವನಾದಂಥ ಪುರುಷೋತ್ತಮನನ್ನು ದೇವಕೀ ದೇವಿ ಪ್ರಸವಿಸಿದಾಗ ಇಡೀ ಪ್ರಕೃತಿಯೇ ಒಂದು ಸಂತೋಷ ಸಂಭ್ರಮಗಳಿಂದ ಸ್ವಾಗತ ಗೀತೆಯನ್ನು ಹಾಡ್ತಾ ಇರೋ ರೀತಿಯಲ್ಲಿ ಇದೆ. ಜಗದಾನಂದದ ಮೂಲಕಂದನಾದಂತಹ ನಂದನಂದನ ದೇವಕೀ ಪುತ್ರ ಗೋವಿಂದ ಮುಕುಂದನ ಜನನ ಕಾಲವನ್ನು ಪೋತನಾಮಾತ್ಯರು ತೇಟ ತೆಲುಗಿನಲ್ಲಿ ಅತ್ಯಂತ ವೈಭವದಿಂದ ವರ್ಣಿಸಿದ್ದಾರೆ. ಇದೇ ಭಾವ ಮೂಲ. ಈ ಭಾವದಿಂದ ಆನಂದ ಹೊಂದಿದಂಥ ನನ್ನ ಮನಸ್ಸು ಮೂಲ ಶ್ರೀ ವೇದವ್ಯಾಸ ಮಹಾಮುನಿಗಳು ರಚಿಸಿರತಕ್ಕಂತಹ ಶ್ರೀ ಮಹಾಭಾಗವತ ಪುರಾಣದಲ್ಲಿ ಬಂದಿರತಕ್ಕಂಥ ಕೃಷ್ಣ ಜನನದ ಘಟನೆಯನ್ನು ಕೂಡ ಶ್ರೋತೃಗಳಿಗೆ ವಿವರಿಸಬೇಕು ಅಂತ ಆನಂದದಿಂದ ತುಂಬಿ ಬಂದಿದೆ. ಆದ್ದರಿಂದ ಇದು ಶ್ರೀ ವೇದವ್ಯಾಸ ಋಷಿಗಳು ರಚಿಸಿರ್ತಕ್ಕಂಥ ಶ್ರೀ ಮಹಾಭಾಗವತ ಪುರಾಣದಲ್ಲಿ ಬರ್ತಕ್ಕಂತಹ ಕೃಷ್ಣ ಜನನ ಸಂದರ್ಭ. ಶ್ರೀ ಶುಕವಾಚ ಅಥ ಸರ್ವಗುಣೋಪೇತ ಕಾಲ ಪರಮಶೋಭನಃ ಯರ್ಹ್ಯೇವಾಜನ ಜನ್ಮರ್ಕ್ಷಂ ಶಾಂತರ್ಕ್ಷಗ್ರಹತಾರಕಂ. ಸಮಸ್ತ ಗುಣಗಳಿಂದ ಸಂಪನ್ನವಾದಂಥ ಅತ್ಯಂತ ಶೋಭಾಯಮಾನವಾದಂಥ ಶುಭ ಸಮಯ
ಕೃಷ್ಣ ಜನನಕ್ಕೆ ಶುಭ ಸಮಯ ಸನ್ನಿಹಿತವಾಯಿತು. ಅಂದು ಬ್ರಹ್ಮದೇವತಾತ್ಮಕವಾದಂತಹ ರೋಹಿಣಿ ನಕ್ಷತ್ರವಿತ್ತು. ಆಕಾಶದಲ್ಲಿ ಸಮಸ್ತ ಗ್ರಹ ನಕ್ಷತ್ರ ತಾರೆಗಳು ಕೂಡ ಶಾಂತವಾಗಿದ್ದವು. ದಿಶಪ್ರಸೇದುರ್ಗಗನಂ ನಿರ್ಮಲೋಡುಗಣೋದಯಂ ಮಹೀಮಂಗಳಭೂಯಿಷ್ಟಪುರಗ್ರಾಮವ್ರಜಾಕರಾಃ. ದಿಕ್ಕುಗಳು ಸ್ವಚ್ಛವಾಗಿ, ಪ್ರಸನ್ನವಾಗಿ, ನಿರ್ಮಲವಾಗಿದ್ದವು. ಆ ನಿರ್ಮಲ ಆಕಾಶದಲ್ಲಿ ತಾರೆಗಳು ಜಗಮಗಿಸುತ್ತಾ ಇದ್ದವು. ಭೂಮಂಡಲದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ, ಗೋಪಾಲಕರ ದೊಡ್ಡಿಗಳಲ್ಲೂ ಕೂಡ ಅತ್ಯಂತ ಶಾಂತತೆಯಿಂದ ಕೂಡಿದಂತಹ ಮಂಗಳಕರವಾದಂತಹ ವಾತಾವರಣ ಇತ್ತು. ನದ್ಯ ಪ್ರಸನ್ನ ಸಲಿಲಾ ಹೃದಾ ಜಲರುಹ ಶ್ರಿಯ ದ್ವಿಜಾಲಿಕುಲ ಸನ್ನಾದ ಸ್ತಬಕಾವನರಾಜಯ. ನದಿಗಳು ತಿಳಿಯಾದ ನೀರಿನಿಂದ ತುಂಬಿ ಜುಳು ಜುಳು ಹರಿಯುತ್ತಾ ಇದ್ದವು. ರಾತ್ರಿಯಲ್ಲೂ ಕೂಡ ಸರೋವರಗಳಲ್ಲಿ ಕಮಲ ಕನ್ನೈದಿಲೆಗಳು ಅರಳಿದ್ದವು. ವನಗಳಲ್ಲಿ ವೃಕ್ಷಗಳ ಸಾಲುಗಳು ಫಲಪುಷ್ಪಗಳ ಗೊಂಚಲುಗಳಿಂದ ರಾರಾಜಿಸುತ್ತಿದ್ದವು. ಪಕ್ಷಿಗಳು ಅವುಗಳ ಮೇಲೆ ಕುಳಿತು ಭಗವಂತನಿಗೆ ಸ್ವಾಗತವನ್ನು ಕೋರುವ ಉಪಾದಿಯಲ್ಲಿ ಚಿಲಿಪಿಲಿಗುಟ್ಟುತ್ತಾ ಇದ್ದವು. ಆ ನಿಶಿರಾತ್ರಿಯಲ್ಲಿ ಭಗವಂತ ಜನಿಸ್ತಕ್ಕಂಥದ್ದು, ಆದರೂ ಕೂಡ ಭಕ್ತರ ಹೃದಯ ಕಮಲಗಳನ್ನು ಅರಳಿಸ್ತಕ್ಕಂತಹ ಸೂರ್ಯೋದಯ, ಸೂರ್ಯನಾದಂಥ ಭಗವಂತನ ಆವಿರ್ಭಾವವಾಗ್ತಾ ಇದೆ ಎನ್ನುವುದರಿಂದ ರಾತ್ರಿಯಲ್ಲೂ ಕೂಡ ಕಮಲಗಳು ಅರಳಿದ್ದವು. ವವೋ ವಾಯು ಸುಖ ಸ್ಪರ್ಶ ಪುಣ್ಯಗಂಧವಃ ಶುಚಿ ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ. ಆ ಸಮಯದಲ್ಲಿ ಪರಮ ಪವಿತ್ರ ಹಾಗೂ ಶೀತಲ ಮಂದ ಸುಗಂಧಿತವಾದಂತಹ ವಾಯು ತನ್ನ ಸ್ಪರ್ಶದಿಂದ ಜನರಿಗೆ ಆನಂದದಾಯಕವಾಗಿ ಬೀಸುತ್ತಾ ಇತ್ತು. ಎಂದು ಆರದಿರತಕ್ಕಂತಹ ಬ್ರಾಹ್ಮಣರ ಅಗ್ನಿಹೋತ್ರದ ಅಗ್ನಿಗಳು ಅವು ಕಂಸ ಅವುಗಳನ್ನೆಲ್ಲ ನಿಷೇಧಿಸಿದ್ದರಿಂದ ಆ ಭೂಮಂಡಲದಲ್ಲಿ ನಂದಿ ಹೋಗಿದ್ದವು. ಈಗ ಅವು ಪುನಃ ತನ್ನಿಂದ ತಾನೇ ಪ್ರಜ್ವಲಿಸತೊಡಗಿದವು. ಮನಾಂಸ್ಯಾಸಂತ್ರ ಸನ್ನಾನಿ ಸಾಧೂನಾಮ ಸುರದ್ರುಹಾಂ ಜಾಯಮಾನೆ ಅಚನೆ ತಸ್ಮಿನ್ನೇದುರ್ದುಂದುಭಯೋಧಿವಿ. ಭಗವಂತ ಆವಿರ್ಭವಿಸುವ ಸಮಯ ಸನ್ನಿಹಿತವಾದಾಗ ಸತ್ಪುರುಷರ ಹಾಗೂ ದೈತ್ಯದ್ರೋಹಿಗಳಾದಂತಹ ದೇವತೆಗಳ ಮನಸ್ಸು ಪ್ರಸನ್ನತೆಯಿಂದ ತುಂಬಿತು. ಸ್ವರ್ಗದಲ್ಲಿ ದುಂದುಭಯ ನೇದುಹು, ದೇವದುಂದುಬುಗಳು ಒಮ್ಮೆಲೇ ಮೊಳಗತೊಡಗಿದವು. ಜಗುಃ ಕಿನ್ನರ ಗಂಧರ್ವಾಸ್ತುಷ್ಟುಬುಸ್ಸಿದ್ಧಚಾರಣಾ ವಿದ್ಯಾಧರ್ಯಶ್ಚ ನೃತು ಅಪ್ಸರೋಭಿಃ ಸಮಂ ತದಾ. ಗಾನಗಂಧರ್ವರು ಅನ್ನುವ ರೀತಿಯಲ್ಲಿ ಗಾನಕ್ಕೆ ಪ್ರಸಿದ್ಧಿಯಾದಂಥ ಗಂಧರ್ವರು, ಕಿನ್ನರರು ಮಧುರವಾಗಿ ಹಾಡತೊಡಗಿದರು. ಸಿದ್ಧರು, ಚಾರಣರು ಮುಂತಾದವರು ಭಗವಂತನ ಮಂಗಲಮಯ ಗುಣಗಳನ್ನು, ಅವನ ಕಲ್ಯಾಣ ಗುಣಗಳನ್ನು, ಜಗತ್ ಕಲ್ಯಾಣಕ್ಕೆ ಕಾರಣವಾದಂತಹ ಕಲ್ಯಾಣಾದ್ಭುತ ಗಾತ್ರನ ಗುಣಗಳನ್ನು ಸ್ತುತಿಸತೊಡಗಿದರು. ವಿದ್ಯಾಧರ ಸ್ತ್ರೀಯರು, ಅಪ್ಸರಸೆಯರು ಇವರೆಲ್ಲರೂ ಕೂಡ ಆನಂದ ನರ್ತನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮುಮುಚುರ್ಮುನಯೋ ದೇವಾ ಸುಮನಾಂಸಿ ಮುದಾನ್ವಿತಾ ಮಂದಂ ಮಂದಂ ಜಲಧರ ಜಗರ್ಜುರ್ಹೋ ಅನುಸಾಗರಂ. ದೇವರ್ಷಿಗಳು, ನಾರದರೇ ಮುಂತಾದಂತಹ ಬ್ರಹ್ಮರ್ಷಿಗಳು, ಇಂದ್ರಾದಿ ದೇವತೆಗಳು ಆನಂದದಿಂದ ಹೂಮಳೆಯನ್ನು ಕರೆದರು. ನೀರು ತುಂಬಿದ ಮೋಡಗಳು ಕಡಲಿನ ಸಮೀಪಕ್ಕೆ ಹೋಗಿ ಗಂಭೀರವಾಗಿ ಕಿವಿಮಾತನ್ನು ಹೇಳ್ತಾ ಇವೆ. ಭಗವಂತ ಜನಿಸ್ತಾ ಇದ್ದಾನೆ ಎನ್ನುವ ರೀತಿಯಲ್ಲಿ. ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀದ್ಯಥಾ ಪ್ರಾಚ್ಯಾಂ ದಿಶೀರಿಂದುರಿವ ಪುಷ್ಕಲಃ. ಅದೇ ಸಮಯದಲ್ಲಿ ಹುಟ್ಟು ಸಾವಿಗಳಿಂದ ಚಕ್ರ, ಅದೊಂದು ವಿಷಮ ಚಕ್ರದಿಂದ ಬಿಡುಗಡೆಗೊಳಿಸತಕ್ಕಂತಹ ಜನಾರ್ದನ, ಆ ಜನಾರ್ದನನ ಅವತಾರದ ಸಮಯ ನಿಶೀತೆ ತಮ ಉದ್ಭೂತೆ, ಗಾಢಾಂಧಕಾರದ ಮಧ್ಯರಾತ್ರಿಯಾಗಿತ್ತು. ಆದರೆ ಅದೇ ಸಮಯದಲ್ಲಿ ಎಲ್ಲ ಹೃದಯದಲ್ಲಿಯೂ ಕೂಡ ವಿರಾಜಿಸ್ತಕ್ಕಂತಹ ವಿಷ್ಣು ಸರ್ವಗುಹಾಶಯ, ಆ ಭಗವಾನ್ ವಿಷ್ಣುವು ದೇವಕ್ಯಾಂ ದೇವರೂಪಿಣ್ಯಾಂ, ದೇವರೂಪಿಣಿಯಾದಂತಹ ದೇವಕಿಯ ಗರ್ಭದಿಂದ ಆವಿರಾಸೀತ್, ಪ್ರಕಟನಾದನು. ಹೇಗಪ್ಪ ಪ್ರಕಟ ಆದ ಅಂದರೆ ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕಲಃ, ಷೋಡಶ ಕಲೆಗಳಿಂದಲೂ ಕೂಡಿದ ಉಡುಪತಿಯಾದಂತಹ ಚಂದ್ರನು
ಮೂಡು ದಿಕ್ಕಿನಲ್ಲಿ ಉದಯಿಸುವಂತೆ ಆ ಯದುಪತಿಯಾದಂಥ ಶ್ರೀಕೃಷ್ಣ ಆವಿರ್ಭವಿಸಿದನು. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರ್ಹವೈಢೂರ್ಯಕಿರೀಟಕುಂಡಲತ್ವಿಷಾ ಪರಿಷ್ವಕ್ತಸಹಸ್ರಕುಂತಲಂ ಉದ್ಧಾಮಕಾಂಚಂಗದಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ತನ್ನ ಮುಂದೆ ಅದ್ಭುತ ಬಾಲಕರೂಪನಾದಂತಹ ಆ ಭಗವಂತನನ್ನು ವಸುದೇವ ನೋಡಿದನು. ಅವನ ಕಣ್ಣುಗಳು, ಆ ಬಾಲಕನ ಕಣ್ಣುಗಳು ಕಮಲದಂತೆ ವಿಶಾಲವೂ ಸುಕೋಮಲವೂ ಆಗಿದ್ದವು. ಸುಂದರವಾದಂತಹ 4 ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದನು. ಅವನ ವಕ್ಷಸ್ಥಳದಲ್ಲಿ ಅತ್ಯಂತ ಸುಂದರವೂ ಸ್ವರ್ಣಮಯವೂ ಆದಂಥ ಶ್ರೀವತ್ಸವದ ಚಿಹ್ನೆ ಇದ್ದಿತು. ಕೊರಳಲ್ಲಿ ಸದಾ ಕಾಲ ಧರಿಸಿರತಕ್ಕಂಥ ಕೌಸ್ತುಭ ಮಣಿ ಜಗಜಗಿಸುತ್ತಿತ್ತು. ಆ ವರ್ಷಾಕಾಲದ ಮೇಘದಂತಿರುವ ಪರಮ ಸುಂದರನಾದ ಘನ ಶ್ಯಾಮಲ ವರ್ಣನಾದಂತಹ ಆ ಶ್ಯಾಮಲ ಶರೀರದ ಮೇಲೆ ಮನೋಹರವಾದಂಥ ಪೀತಾಂಬರವು ಶೋಭಿಸುತ್ತಾ ಇತ್ತು. ಬಹು ಅಮೂಲ್ಯವಾದಂಥ ಜೀವರತ್ನಗಳಿಂದ ಮಾಡಿರತಕ್ಕಂಥ ವೈಢೂರ್ಯಮಣಿಯ ಕಿರೀಟ ಕುಂಡಲಗಳ ಕಾಂತಿಯಿಂದ ಅಂದವಾದಂತಹ ಗುಂಗುರಾದಂತಹ ಕೂದಲು, ಅವುಗಳು ಸೂರ್ಯನ ಕಿರಣಗಳಂತೆ ಹೊಳೆಯುತ್ತಾ ಇದ್ದವು. ನಡುವಿನಲ್ಲಿ ಆ ಮುದ್ದಾದ ಪೀತಾಂಬರದ ಮೇಲೆ ಧರಿಸಿರತಕ್ಕಂತಹ ಒಡ್ಯಾಣ, ಬಾಹುಗಳಲ್ಲಿ ಕೇಯೂರಗಳು, ಕರಗಳಲ್ಲಿ ಕಂಕಣಗಳು, ಇವೆಲ್ಲ ಆಭೂಷಣಗಳಿಂದ ಸುಶೋಭಿತನಾದಂತಹ ಬಾಲಕನ ಸರ್ವಾಂಗದಿಂದ ಅಲೌಕಿಕವಾದಂಥ ಸೌಂದರ್ಯವು ಸೂಸುತ್ತಾ ಇತ್ತು. ತನ್ನ ಪುತ್ರ ರೂಪದಲ್ಲಿ ಭಗವಂತನೇ ಬಂದಿರುವನು ಅಂತ ನೋಡಿದಾಗ ವಸುದೇವನಿಗೆ ಮೊದಲಿಗೆ ಅಸೀಮವಾದಂಥ ಆಶ್ಚರ್ಯವಾಯಿತು. ಆನಂದದಿಂದ ಕಣ್ಣುಗಳು ಅರಳಿದವು. ಅವನ ರೋಮಗಳು ಆನಂದದಿಂದ ಮುಳುಗಿ ಹೋದವು. ಶ್ರೀಕೃಷ್ಣನ ಜನ್ಮೋತ್ಸವದ ಸಂಭ್ರಮದಲ್ಲಿದ್ದ ಅವನು ಆಗಲೇ ಬ್ರಾಹ್ಮಣರಿಗೆ ಮನಸ್ಸಿನಲ್ಲೇ 10,000 ಗೋವುಗಳನ್ನು ದಾನ ಮಾಡಲು ಸಂಕಲ್ಪಿಸಿದ. ಸೂತಿಕಾ ಗೃಹವನ್ನು ತನ್ನ ಅಂಗಕಾಂತಿಯಿಂದ ಭಗವಾನ್ ಶ್ರೀಕೃಷ್ಣ ಜ್ಯೋತಿ ಪುರುಷ, ಅವನು ಪರಂಜ್ಯೋತಿ ಸ್ವರೂಪ, ಆ ಸೂತಿಕಾ ಗೃಹವನ್ನು ಬೆಳಗುತ್ತಾ ಇದ್ದ. ಪರಮಪುರುಷನಾದಂಥ ಪರಮಾತ್ಮನೇ ತನಗೆ ಮಗನಾಗಿ ಬಂದಿದ್ದಾನೆ ಎಂದು ನಿಶ್ಚಯವಾದಾಗ ಆ ಭಗವಂತನ ಪ್ರಭಾವವನ್ನು ಸಂಪೂರ್ಣವಾಗಿ ಅರಿತಿದ್ದಂತಹ ವಸುದೇವನ ಭಯವೆಲ್ಲವೂ ಹೊರಟು ಹೋಯಿತು. ತನ್ನ ಬುದ್ಧಿಯನ್ನು ಸ್ಥಿರಗೊಳಿಸಿ ಅವನು ಆ ಭಗವಂತನ ಚರಣಗಳಲ್ಲಿ ತಲೆ ಇಟ್ಟು ಕೈಗಳನ್ನು ಜೋಡಿಸಿಕೊಂಡು ಅವನನ್ನು ಸ್ತುತಿಸತೊಡಗಿದನು. ಸವಿಸ್ಮಯೋತ್ಪುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನಕದುಂದುಭಿಃ ತದಾ ಕೃಷ್ಣಾವತಾರೋತ್ಸವ ಸಂಭ್ರಮೋ ಅಸ್ಪೃಶನ್ ಮುದಾ ದ್ವಿಜೇಭ್ಯೋ ಅಯುತಮಾಪ್ಲುತೋ ಗವಾಂ ಅಥೈನಂ ಮಸ್ತೌ ತತ್ ಅವಧಾರ್ಯ ಪೂರುಷಂ ಪರಂ ನತಾಂಗಃ ಕೃತದೀಃ ಕೃತಾಂಜಲಿಃ ಸ್ವರೋಚಿಷಾ ಭಾರತಸೂತಿಕಾಗೃಹಂ ವಿರೋಚಯಂತಂ ಗತಭೀಃ ಪ್ರಭಾವವೇತ್. ಆ ವಸುದೇವನ ಭಯವೆಲ್ಲವೂ ಕ್ಷಣಾರ್ಧದಲ್ಲಿ ತೊಲಗಿ ಹೋಯಿತು. ಇಂತಹ ಆನಂದ ಕಂದನ ಜನನದಿಂದ ಸರ್ವ ಜಗತ್ತಿಗೂ ಕೂಡ ಸನ್ಮಂಗಳಗಳು, ಸಕಲ ಮಂಗಳಗಳೂ ಕೂಡ ಉಂಟಾಗುತ್ತವೆ ಅನ್ನತಕ್ಕಂತಹ ಪ್ರಬಲವಾದ ನಂಬಿಕೆಯಿಂದ ಆ ವಸುದೇವನ ಮನಸ್ಸು ಆನಂದ ತುಂದಿಲವಾಗಿತ್ತು. ಪಾಡಿರಿ ಗಂಧರ್ವೋತ್ತಮುಲಾಡಿರಿ ರಂಭಾದಿ ಕಾಂತಲ ಆನಂದಮುನಂ ಕೂಡಿರಿ ಸಿದ್ಧುಲು ಭಯಮುಲ ಬೀಡಿರಿ ಚಾರುಣುಲು ಮೊರೆಸೆ ವೇಲ್ಪುಲ ಭೇರುಲ್. ಗಂಧರ್ವೋತ್ತಮರು ಪಾಡಿರಿ, ಆನಂದದಿಂದ ಹಾಡಿದರು, ಗಂಧರ್ವ ಗಾನ ಮಾಡಿದರು. ಆಡಿರಿ ರಂಭಾದಿ ಕಾಂತಲ ಆನಂದಮುನಂ, ತುಂಬಿ ಬಂದಂತಹ ಆನಂದದಿಂದ ರಂಭಾದಿ ದೇವಕಾಂತೆಯರು ಅದ್ಭುತವಾದ ನೃತ್ಯವನ್ನು ಮಾಡಿದರು. ಕೂಡಿರಿ ಸಿದ್ಧರು ಅನ್ನತಕ್ಕಂತಹ ದೇವವರ್ಗವೆಲ್ಲವೂ ಒಂದು ಕಡೆ ಕೂಡಿದರು ಆನಂದವನ್ನು ಪರಸ್ಪರ ಹಂಚಿಕೊಳ್ಳಲಿಕ್ಕಾಗಿ. ಭಯಮುಲ ವೀಡಿರಿ ಚಾರಣುಲು, ಆ ಚಾರಣರು ಅನ್ನತಕ್ಕಂತಹ ದೇವವರ್ಗ ತಮಗಿದ್ದಂತಹ ರಾಕ್ಷಸರ ಭಯವನ್ನೆಲ್ಲವನ್ನೂ ಒಂದೇ ಬಾರಿ, ಅವರ ಮನಸ್ಸಿನಿಂದ ಭಯವೆಲ್ಲವೂ ಒಂದೇ ಬಾರಿ ತೊಲಗೋಯ್ತು. ಮೊರೆಸೆ ವೇಲ್ಪುಲ ಭೇರುಲ್, ವೇಲ್ಪುಲು ಅಂತಂದರೆ ದೇವತೆಯರ ಭೇರಿಗಳು, ದೇವದುಂದುಬೆಗಳು ಮೊಳಗಿದವು. ಆ ಯವ್ವಸರಂಬುನ
ಸುತುಂಗನೇ ದೇವಕೀ నడురేయ అతిశుభగతిన్ తారులు నుగ్రహంబులు నుండన్ దితిసుత నిరాకరిష్ణున్ శ్రితవదనాలంకరిష్ణు జిష్ణున్ విష్ణున్ నడురేయ అతిశుభగతిం తారలును ಗ್ರಹಂಬುಲುನು ಉಂಡೆನ್. ಆ ಅರ್ಧರಾತ್ರಿಯಲ್ಲಿ ನಡುರಾತ್ರಿಯಲ್ಲಿ ತಾರೆ ಗ್ರಹ ನಕ್ಷತ್ರಾದಿಗಳು ಅತೀವ ಶುಭ ಫಲವನ್ನು ಕೊಡತಕ್ಕಂಥ ಶುಭ ಸ್ಥಾನಗಳನ್ನು ಅಲಂಕರಿಸಲಿರಲಾಗಿ ದೇವಕಿ ಸುತುಂಗನ್ಗನೆ, ಆ ದೇವಕೀ ದೇವಿ ವಿಷ್ಣುವನ್ನು ಮಗನಾಗಿ ಪ್ರಸವಿಸಿದಳು. ದಿತಿಸುತ ನಿರಾಕರಿಷ್ಣುನ್, ದಿತಿಸುತರಾದಂಥ ದೈತ್ಯರನ್ನು ಶಿಕ್ಷಿಸತಕ್ಕಂತಹವನು. ಶ್ರಿತವದನಾಲಂಕರಿಷ್ಣು ಜಿಷ್ಣುನ್, ತನ್ನನ್ನು ಆಶ್ರಯಿಸತಕ್ಕಂತಹ ಭಕ್ತರ ಮುಖಗಳು ಆನಂದದಿಂದ ಮೆರೆಯುವಂತೆ ಮಾಡತಕ್ಕಂಥ ಜಿಷ್ಣು, ಲೋಕವನ್ನೆಲ್ಲ ಜಯಿಸ್ತಕ್ಕಂತಹ ಜಿಷ್ಣುನ್ ವಿಷ್ಣುನ್, ಆ ವಿಷ್ಣುವನ್ನು ಪ್ರಸವಿಸಿದಳು ದೇವಕೀ ದೇವಿ. వెన్నుని సతి ప్రసన్ను నింగ్రన్ననగని మెరుంగుబోడి కడునొప్పారెం పున్నమనాడు కళానిధిన్గన్న ಮಹೇಂದ್ರಾಶ ಚೆಲುವುಗಲಿಗಿ ನರೇಂದ್ರ. ಆ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ವೆನ್ನುಡು ಅಂತಂದರೆ ವಿಷ್ಣು. ವೆನ್ನುನಿ ಸತಿ ಅತಿ ಪ್ರಸನ್ನುನಿ, ಅತ್ಯಂತ ಪ್ರಸನ್ನನಾದಂತಹ ಮಹಾವಿಷ್ಣುವನ್ನು ಗ್ರನ್ನನ ಕನಿ ಪ್ರಸವಿಸಿದಂತಹ ಆ ದೇವಕೀ ದೇವಿ ಮೆರುಗುಬೋಡಿ ಕಡುನೊಪ್ಪಾರೆಂ, ಆಕೆ ಒಳ್ಳೆ ಮಿಂಚಿನೋಪಾದಿಯಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸ್ತಾ ಇದ್ದಾಳೆ ದೇವಕೀ ದೇವಿ. ಪುನ್ನಮನಾಡು ಕಳಾನಿಧಿಂಗನ್ನ, ಹುಣ್ಣಿಮೆಯ ದಿವಸ ಷೋಡಶ ಕಲಾ ಪ್ರಪೂರ್ಣನಾದಂತಹ ಚಂದ್ರನನ್ನು ಪ್ರಸವಿಸಿದ ಮಹೇಂದ್ರಾಶ. ಇಂದ್ರನ ದಿಕ್ಕು ಅಂತಂದರೆ ಪೂರ್ವ ದಿಕ್ಕು, ಪೂರ್ವ ದಿಕ್ಕಿಗೆ ದಿಕ್ಪತಿ ಇಂದ್ರ, ಆದ್ದರಿಂದ ಮಹೇಂದ್ರಾಶ ಅಂತಂತಂದರೆ ಇಂದ್ರನ ದಿಕ್ಕು. ಪೂರ್ವ ದಿಕ್ಕಿನಲ್ಲಿ ಆ ಚಂದ್ರನನ್ನು ಪ್ರಸವಿಸಿದಂತಹ ದಿಕ್ಸತಿ ಹೇಗೆ ಹೊಳಿತಾ ಇರ್ತಾಳೋ ಆ ರೀತಿಯಾಗಿ ದೇವಕೀ ದೇವಿ ಚೆಲುವುಗಲಿಗಿ ನರೇಂದ್ರ, ಅತ್ಯಂತ ಚಂದದಿಂದ ಪ್ರಕಾಶಿಸ್ತಾ ಇದ್ಲು ದೇವಕೀ ದೇವಿ ಆ ವಿಷ್ಣುವನ್ನು ಪ್ರಸವಿಸಿ. ಅప్పుడు ಜಲಧರ ದೇಹುಂ ಆಜಾನು ಚತುರ್ಬಾಹುಂ ಸರಸೀರುಹಾಕ್ಷು ವಿಶಾಲವಕ್ಷುನ್ ಚಾರು ಗದಾಶಂಕ ಚಕ್ರ ಪದ್ಮ ವಿಲಾಸುನ್ ಕಂಠಕೌಸ್ತುಭಮಣಿ ಕಾಂತಿಭಾಸುನ್ ಕಮನೀಯ ಕಟಿಸೂತ್ರ ಕಂಕಣ ಕೇಯೂರು ಶ್ರೀವತ್ಸಲಾಂಚನಾಂಚಿತ ವಿಹಾರುನ್ ಉರುಕುಂಡಲ ಪ್ರಭಾಯುತ ಕುಂತಲಲಾಟು ವೈಢೂರ್ಯಮಣಿಗಣ್ಯ ವರ ಕಿರೀಟುನ್ ಬಾಲುನ್ ಪೂರ್ಣೇಂದು ರುಚಿಜಾಲು ಭಕ್ತ ಲೋಕಪಾಲು ಸುಗುಣಾಲವಾಲುನ್ ಕೃಪಾವಿಶಾಲುನ್ ಚೂಚಿ ತಿಲಕಿಂಚಿ ಪುಲಕಿಂಚಿ ಚೋದ್ಯಮಂದಿ ಉಬ್ಬಿ ಚಲರೇಂಗಿ ವಸುದೇವುಂಡುತ್ಸಹಿಂಚೇ. ಆ ದೇವಕೀ ದೇವಿ ಆ ಸೆರೆಮನೆಯೊಳಗೇನೆ ಪ್ರಸವಿಸಿದ್ದಾಳೆ. ಸೂತಿಕಾ ಗೃಹ ಪೂರ್ತಿ ಅಪೂರ್ವವಾದ ಕಾಂತಿಯಿಂದ ಬೆಳಗ್ತಾ ಇದೆ. ಆಗ ಆ ವಸುದೇವ ಆ ಬಾಲಕನನ್ನು ಕಣ್ಣು ಬಿಟ್ಟು ಅಂತಂದರೆ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ. ಆ ಮಗು, ಆ ಬಾಲ ಆ ವಸುದೇವನಿಗೆ ದಿವ್ಯ ರೂಪದಿಂದ ದರ್ಶನ ಕೊಟ್ಟಿದ್ದಾನೆ. ಆ ಮಗು ಜಲಧರ ದೇಹುನ್, ಮೇಘವರ್ಣ, ನೀಲ ಮೇಘವರ್ಣ ಶರೀರವನ್ನು ಹೊಂದಿದ್ದಾನೆ. ಆಜಾನು ಚತುರ್ಬಾಹುನ್, ತನ್ನ ಆಜಾನುಬಾಹುಗಳು 4 ಬಾಹುಗಳಿಂದಲೂ ಕೂಡ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ಸರಸೀರುಹಾಕ್ಷುನ್ ವಿಶಾಲವಕ್ಷುನ್, ಕಮಲದಂತಹ ಕಣ್ಣುಗಳನ್ನು ಹೊಂದಿದ್ದಾನೆ ಭಗವಂತ. ವಿಶಾಲವಾದ ವಕ್ಷಸ್ಥಳದಲ್ಲಿ ಆ ವಕ್ಷಸ್ಥಳದಲ್ಲಿ ಶ್ರೀವತ್ಸಲಾಂಛನ ಮೆರೀತಾ ಇದೆ, ಒಪ್ಪುತ್ತಾ ಇದೆ. ಕಮನೀಯ ಕಟಿಸೂತ್ರ ಕಂಕಣ ಕೇಯೂರ ಶ್ರೀವತ್ಸಲಾಂಛನಾಚಿತ ವಿಹಾರುನ್, ಕಟಿಸೂತ್ರ ಪೀತಾಂಬರದ ಮೇಲೆ ಕಟಿಸೂತ್ರವನ್ನು ಧರಿಸಿದ್ದಾನೆ. ತೋಳುಗಳಲ್ಲಿ ಬಾಹುಗಳಲ್ಲಿ ಕಂಕಣ ಕೇಯೂರ ಎಲ್ಲವನ್ನೂ ಎಲ್ಲ ಆಭರಣಗಳ ಸಕಲಾಭರಣಗಳಿಂದ ಒಪ್ಪುತ್ತಾ ಇದ್ದಾನೆ.
ಉರುಕುಂಡಲ ಪ್ರಭಾವಿತ ತಾನು ಧರಿಸಿರತಕ್ಕಂಥ ಮಕರ ಕುಂಡಲಗಳ ಕಾಂತಿ ಮುಂಗುರುಳುಗಳಲ್ಲೆಲ್ಲ ಬೀರ್ತಾ ಇದೆ. ವೈಢೂರ್ಯ ಮಣಿಗಣದಿಂದ ಒಪ್ಪುತ್ತಾ ಇರತಕ್ಕಂತಹ ಮೆರೀತಾ ಇರತಕ್ಕಂತಹ ಅವರ ಕಿರೀಟವನ್ನು ಧರಿಸಿದ್ದಾನೆ. ಪೂರ್ಣೇಂದು ರುಚಿ ಜಾಲುನ್ ಅಂತಂದರೆ ಪೂರ್ಣವಾದಂತಹ ಪೂರ್ಣ ಶಶಾಂಕನ ಒಂದು ಕಾಂತಿಯಂತೆ ಒಪ್ಪುತ್ತಾ ಇದ್ದಾನೆ ಆ ಬಾಲ. ಭಕ್ತ ಲೋಕಪಾಲು, ಭಕ್ತ ಲೋಕವನ್ನೆಲ್ಲ ಪರಿಪಾಲಿಸ್ತಕ್ಕಂತಹವನು. ಸುಗುಣಾಲವಾಲುನ್, ಸುಗುಣಗಳ ಗಣಿ, ಅವನು ಸುಗುಣಗಳಿಗೆ ಆಲವಾಲವಾಗಿದ್ದಾನೆ. ಕೃಪಾ ವಿಶಾಲುನ್, ಅಪಾರವಾದ ಕೃಪಾನಿಧಿಯನ್ನು ಆ ಭಗವಂತನನ್ನು ಈ ಬಾಲರೂಪದಲ್ಲಿ ಕಂಡು ಚೂಚಿ ತಿಲಕಿಂಚಿ ಪುಲಕಿಂಚಿ ಅತ್ಯಂತ ಆನಂದದಿಂದ ಪುಲಕಾಂಕುರಿತನಾಗಿದ್ದಾನೆ. ಚೋದ್ಯಮೊಂದಿ ಆಶ್ಚರ್ಯಚಕಿತನಾಗಿದ್ದಾನೆ. ಉಬ್ಬಿ ಚಲರೆಂಗಿ ವಸುದೇವುಂಡುತ್ಸಹಿಂಚೆ. ಆಗ ಆ ಮಗುವನ್ನು ಕಂಡಂತಹ ಪರವಶದಿಂದ, ಆನಂದ ಪರವಶದಿಂದ ಅವನು ಉತ್ಸಾಹದಿಂದ ಎದ್ದು ನಿಂತಿದ್ದಾನೆ. ಆಶ್ಚರ್ಯಚಕಿತನಾಗಿದ್ದಾನೆ, ಆನಂದ ಪರವಶನಾಗಿದ್ದಾನೆ, ಅತ್ಯಂತ ಉತ್ಸಾಹಿತನಾಗಿದ್ದಾನೆ. ಅವನಿಗೆ ಮೈಮೇಲೆ ತಿಳಿವಿಲ್ಲದಷ್ಟು ಉತ್ಸಾಹ, ಆಶ್ಚರ್ಯ. ಇದೇನಿದು ಭಗವಂತ ಸಾಕ್ಷಾತ್ ಚತುರ್ಭುಜ ಗದಾ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿ ಆ ಮನೋಹರವಾದ ವಿಷ್ಣು ತೇಜಸ್ಸು, ಆದರೆ ಬಾಲರೂಪದಲ್ಲಿ ಆ ವಸುದೇವನಿಗೆ ದರ್ಶನವನ್ನಿತ್ತಿದ್ದಾನೆ ಸ್ವಾಮಿ. ಆ ಮಹಾವಿಷ್ಣುವನ್ನೇ ಮಗನಾಗಿ ಪಡೆದಿದ್ದಾನೆ ವಸುದೇವ. ಎಲ್ಲ ಸಕಲ ದಿವ್ಯ ಲಕ್ಷಣಗಳಿಂದ ಕೂಡಿ ಮಂಗಳಪ್ರದನಾಗಿ ಪೂರ್ಣಚಂದ್ರನ ಕಾಂತಿಯನ್ನು ಚಿಮ್ಮುತ್ತಾ ಇರತಕ್ಕಂತಹ ಮಗುವನ್ನು ಕಂಡು ನಿಂತಿದ್ದಾನೆ. ಉತ್ಸಾಹ, ಧನ್ಯತೆ, ಆನಂದ ಈ ಭಾವಗಳಿಂದ ವಸುದೇವ ನಿಂತಿದ್ದಾನೆ. ಸ್ನಾನಮುಸೇಯಂಗರಾಮಿನಿನ್ ಆನಂದರಸಾಬ್ಧಿಮಗ್ನುಂಡೈ ವಿಪ್ರಲಕುನ್ ಧೇನೂಲಂಬದಿ ವೇಲನು ಮಾನಸಮುನಧಾರ ಪೋಸೆ ಮರೀಚುಟಕುನ್. ಸನಾತನ ಧರ್ಮದಲ್ಲಿ ಪುತ್ರೋತ್ಸವವಾದ ತಕ್ಷಣ ಆ ತಂದೆಯಾದವನು ಹೋಗಿ ಹರಿಯುವ ಹೊಳೆಯಲ್ಲೋ ಅಥವಾ ಕೊಳದಲ್ಲೋ ಧುಮುಕಬೇಕು. ಆ ಧುಮುಕಿದಾಗ ಎಷ್ಟು ಮೇಲೆ ಎತ್ತರಕ್ಕೆ ನೀರು ಚಿಮ್ಮುತ್ತೋ ಪಿತೃದೇವತೆಗಳಿಗೆ ಅಷ್ಟು ಆನಂದವಾಗುತ್ತೆ ಅನ್ನತಕ್ಕಂಥದ್ದು ಒಂದು ನಂಬಿಕೆ. ಅದುವರೆಗೂ ತನ್ನ ಪತ್ನಿ ಗರ್ಭಿಣಿಯಾಗಿರುವಾಗ ದೀಕ್ಷೆಯಲ್ಲಿರ್ತಾರೆ. ಕೇಶಮುಂಡನವಾಗಲಿ ಮುಖಕ್ಷೌರವಾಗಲಿ ಯಾವುದು ಮಾಡದೆ ದೀಕ್ಷೆಯಲ್ಲಿರ್ತಾರೆ. ಪುತ್ರನ ಜನನ ಕೇಳಿದ ತಕ್ಷಣ ಹೋಗಿ ಈ ನೀರಿನಲ್ಲಿ ಧುಮುಕಿ ಸ್ನಾನವನ್ನು ಆಚರಿಸ್ತಕ್ಕಂಥದ್ದು ಒಂದು ಪದ್ಧತಿ. ಇಲ್ಲಿ ವಸುದೇವರು ಇರತಕ್ಕಂಥದ್ದು ಸೆರೆಮನೆಯಲ್ಲಿ. ಅವರಿಗೆ ಸ್ನಾನಮು ಸೇಯಂಗರಾಮಿನಿನ್, ಆ ಸ್ನಾನ ಮಾಡುವುದಕ್ಕೆ ಯಾವುದೇ ಅನುಕೂಲಗಳಿಲ್ಲ. ಅಲ್ಲಿ ಅವರು ಅಸಹಾಯಕರಾಗಿದ್ದಾರೆ. ಸ್ನಾನ ಮಾಡುವ ಅವಕಾಶಗಳಿಲ್ಲ. ಇಲ್ಲದೆ ಹೋದರೆ ಏನಾಯಿತು? ಆನಂದ ರಸಾಬ್ಧಿಮಗ್ನುಂಡೈ, ಭಗವಂತನನ್ನೇ ಪುತ್ರನನ್ನಾಗಿ ಪಡೆದು ಅವನ ರೂಪ ದರ್ಶನ, ಅವನ ಸಾಕ್ಷಾತ್ ದರ್ಶನದಿಂದ ಆನಂದ ರಸ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ ವಸುದೇವರು. ವಿಪ್ರಲುಕುನ್ ಧೇನು ಉಲುಂಪದಿ ವೇಲನು ಮಾನಸಮುನ ಧಾರಪೋಸೆ. ಪುತ್ರೋತ್ಸವವಾದಾಗ ಸಿಹಿ ಹಂಚತಕ್ಕಂಥದ್ದು, ನಂತರ ಬ್ರಾಹ್ಮಣರಿಗೆ, ಬಡಬಗ್ಗರಿಗೆ, ದೀನರಿಗೆ ಎಲ್ಲರಿಗೂ ಕೂಡ ವಸ್ತ್ರದಾನ, ಧಾನ್ಯದಾನ ಎಲ್ಲ ಕೊಡ್ತಕ್ಕಂಥದ್ದು ಪದ್ಧತಿ. ಈಗ ಇವರು ಇರತಕ್ಕಂಥದ್ದು ಸೆರೆಮನೆಯಲ್ಲಿ ಕಂಸನ ಅಧೀನದಲ್ಲಿ. ಆದ್ದರಿಂದ ವಿಪ್ರರಿಗೆ ಧೇನುಲಂ ಹಸುಗಳನ್ನು 10,000 ಹಸುಗಳನ್ನು ಕೊಡ್ತೀನಿ ಅಂತ ಮನಸ್ಸಿನಲ್ಲೇ ಧಾರೆ ಹೊಯ್ದುಬಿಟ್ರು. ಮಾನಸಮುನ ದಾರಪೋಸೆ, ಈಗ ಮನಸ್ಸಿನಲ್ಲಿ ಕೊಟ್ಟು ಬಿಟ್ಟಿದ್ದೀನಿ. ಇಂತಹ ಈ ರೀತಿಯಾದಂಥ ಪುತ್ರರತ್ನ ಜನಿಸಿರತಕ್ಕಂಥದ್ದು ಯಾವ ಪೂರ್ವ ಪುಣ್ಯ ವಿಶೇಷದಿಂದ ಅಥವಾ ಭಗವಂತನ ಸಾಕ್ಷಾತ್ ಅನುಗ್ರಹದಿಂದ. ಆದ್ದರಿಂದ ಅವನ ಜನನ ಕಾಲದಲ್ಲಿ ಧೇನುಗಳನ್ನು ವಿಪ್ರರಿಗೆ ದಾನ ಮಾಡ್ತೀನಿ ಅಂತ ಮನಸ್ಪೂರ್ವಕವಾಗಿ ಸಂಕಲ್ಪ ಮಾತ್ರದಿಂದ ಅರ್ಪಿಸ್ಬಿಟ್ರು. ಮರೀಚುಟಕುನ್, ಕೊಡ್ತಾ ಇದ್ದೀನಿ, ದಾನ ಮಾಡ್ತೀನಿ ಮುಂದೆ, ಆಮೇಲೆ ಅನುಕೂಲವಾದಾಗ ಖಂಡಿತ ದಾನ ಮಾಡ್ತೀನಿ ಅಂತ ದೃಢ ನಿರ್ಧಾರವೂ ಮಾಡಿಕೊಂಡ್ರು. ಮತ್ತು ಮಾನಸಿಕವಾಗಿ ವಿಪ್ರರಿಗೆ ಧೇನುಗಳನ್ನು ದಾನ ಮಾಡಿದರು.
మరియు వసుదేవుండు ఈ పురిటి ఇంటి కుద్దె దీపంబును పోలి చాలా దీపించి నిజంబి పాపండు నలుమొగములా పాపనిగనిన మేటి ఎగునని భక్తిన్. ಈ ಪುರಿಟಿ ಇಂಟಿಗೆ ಪುರಿಟಿ ಇಲ್ಲು ಅಂತಂದರೆ ಈ ಸೂತಿಕಾ ಗೃಹಕ್ಕೆ ಉದ್ಯದ್ದೀಪಂಬನು ಬೋಲಿ ಎಷ್ಟು ಪ್ರಕಾಶಮಾನವಾಗಿ ಆ ಸೂತಿಕಾ ಗೃಹವನ್ನೆಲ್ಲ ಬೆಳಗುತ್ತಾ ಇದ್ದಾನೆ. ಚಾಲ ದೀಪಿಂಚಿ ಹೆಚ್ಚಿನದಾಗಿ ಬೆಳಗಿ ನಿಜಂಬು ಈ ಪಾಪಂಡು ನಲುಮೊಗಮುಗಲ ನಗಲು ಮೊಗಮುಲ ಆ ಪಾಪನಿಗನಿನವಾಡೆ ಅಂತ. ಅಂದರೆ ನಿಜವಾಗ್ಲೂ ಈ ಪುಟ್ಟ ಮಗುವಾಗಿ ಕೂಸು ಆನಂದ ಕಂದನಾಗಿ ನನ್ನ ಮುಂದೆ ಕಾಣಿಸ್ಕೊಳ್ತಾ ಇರ್ತಕ್ಕಂತಹ ಈ ಮಹಾತ್ಮ ನಲುಮೊಗಲು ಅಂತಂದರೆ ಚತುರ್ಮುಖಗಳನ್ನು ಹೊಂದಿರತಕ್ಕಂತಹ ಬ್ರಹ್ಮನ ಹುಟ್ಟಿಗೂ ಕಾರಣನಾದಂತಹ ಪರಮಾತ್ಮನೇ ಇವನು ಅಂತಂದುಕೊಂಡ ತಕ್ಷಣ ಗನಿನ ಮೇಟಿಯ ಗುಣನಿ ಭಕ್ತಿಯಿಂದ ಚಾಂಗಿಮ್ರೊಕ್ಕಿಲೇಚಿ ಸರಗುಣ ನೊಸಲಿ ಪೈಗೇಳುಂದಮ್ಮಿದೋಯಂ ಗೀಲುಗೊಲಿಪಿ ಪಾಪಂಡನಕ వెరక పాపని మొదలింటి పోకలెల్లందలంచి పొగడం దొడంగేన్. ಚಾಂಗಿ ಮ್ರೊಕ್ಕಿ ಕೆಳಗೆ ಬಾಗಿ ಸಾಷ್ಟಾಂಗ ನಮಸ್ಕಾರವನ್ನ ಅತಿಶಯ ಬಾಲನ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಲೇಚಿ ಸರಗುನ ನೊಸಲಿಪೈ ಎದ್ದು ತಕ್ಷಣ ಎದ್ದು ತನ್ನ ಹಣೆಯ ಮೇಲೆ ಶಿರದ ಮೇಲೆ ಕೇಳುಂದಮ್ಮಿದೋಯಿಂ, ಕೇಳು ಅಂತಂದರೆ ಹಸ್ತಗಳು, ಕೇಳುದಮ್ಮಿ ಅಂದರೆ ಹಸ್ತ ಕಮಲಗಳನ್ನು, ದೋಯ ಅಂತಂದರೆ ಎರಡು ಕೈಗಳನ್ನು ಅಂತ, ಎರಡು ಕೈಗಳನ್ನು ಕೀಲು ಕೊಲಿಪಿ ಜೋಡಿಸಿ ಎರಡು ಕರಕಮಲಗಳನ್ನು ಹಣೆಯ ಮೇಲೆ ಜೋಡಿಸಿ ಪಾಪಂಡನಕ ವೆರಕ, ಇದು ಎಳೆ ಕಂದ ಅನ್ನತಕ್ಕಂಥ ಭಾವ ಇಲ್ಲ, ಸಾಕ್ಷಾತ್ ಪರಮಾತ್ಮ ಪರಬ್ರಹ್ಮ ಅನ್ನತಕ್ಕಂಥ ಭಾವ ವಸುದೇವರಿಗೆ. ಪಾಪನಿ ಮೊದಲಿಂಟಿ ಪೋಕಲೆಲ್ಲಂದಲಂಚಿ, ಯಾವಾಗಾದರೆ ಅವನು ಪರಮಾತ್ಮ ಸರ್ವಶಕ್ತ ಭಗವಂತ ವಿಭು ಅನ್ನತಕ್ಕಂಥದ್ದು ಅರ್ಥವಾಯಿತೋ, ಇವನು ಈ ಎಳೆ ಕಂದನಲ್ಲ ಅಂತ ತಿಳಿದು ಪೋಕಲು, ಮೊದಲಿಂಟಿ ಪೋಕಲು ಅಂದರೆ ಈ ಹಿಂದೆ ಭಗವಂತನ ಲೀಲಾ ವಿನೋದಗಳು ಏನೇನು ಮಾಡಿದ್ನೋ ಅವನು ಆ ಲೀಲೆಗಳೆಲ್ಲವನ್ನೂ ದಲಂಚಿ ನೆನೆದು ಪೊಗಡಂದೊಡಂಗೆ ಎಲ್ಲವನ್ನೂ ಕೂಡ ಅವನ ಲೀಲೆಗಳನ್ನೆಲ್ಲವನ್ನೂ ಕೂಡ ಕೀರ್ತನ ಮಾಡಲಿಕ್ಕೆ, ಅವನನ್ನು ಹೊಗಳಿಲಿಕ್ಕೆ ಪ್ರಾರಂಭಿಸಿದರು ವಸುದೇವರು. ಏನಿನ್ನುನ್ನಖಿಲ ದರ್ಶನುನ್ ಜ್ಞಾನಾನಂದ ಸ್ವರೂಪು ಸಂತತುನ್ ಅಪರಾಧೀನು ನೀ ಮಾಯಾದೂರು ನೀ ಸೂನು ನಿಂಗಾಂಗಂಟಿ ನಿಟ್ಟಿ ಚೋದ್ಯಮುಗಲದೆ. ಹೇ ಸ್ವಾಮಿ ಪ್ರಭುವೆ, ನಿನ್ನನ್ನು ಅಖಿಲ ದರ್ಶನುನ್, ಸಕಲ ಸಮಸ್ತ ಸೃಷ್ಟಿಯನ್ನೂ ಕೂಡ ನಿನ್ನೊಳಗೆ ಅಂತರ್ಭಾವ ಮಾಡಿಕೊಂಡಿರ್ತಕ್ಕಂತಹ ನಿನ್ನನ್ನು, ಎಲ್ಲ ಸೃಷ್ಟಿಯನ್ನು ನಿನ್ನಲ್ಲೇ ಕಾಣಬಹುದು ಅಂತಹ ಅಖಿಲ ದರ್ಶನ ನೀನು. ಜ್ಞಾನಾನಂದ ಸ್ವರೂಪನ್, ಸಚ್ಚಿದಾನಂದ ಸ್ವರೂಪ ನೀನು. ಸಂತತುನ್ ಅಂದರೆ ಸದಾಕಾಲ ಇರತಕ್ಕಂಥವನು, ಸತ್ ಪದಾರ್ಥ ನೀನು. ನಿನಗೆ ತ್ರಿಕಾಲಾಬಾಧಿತ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಿಗೆ ಅಧೀನನಲ್ಲ ನೀನು, ಅದಕ್ಕೆ ಒಳಪಟ್ಟವನಲ್ಲ ನೀನು. ಸಂತತುನ್ ಸದಾಕಾಲ ಇರತಕ್ಕಂಥವನು. ಅಪರಾಧೀನು ನೀನು ಯಾರಿಗೂ ಪರಾಧೀನನಲ್ಲ, ನಿನ್ನನ್ನು ಶಾಸಿಸತಕ್ಕಂತಹವರು ಯಾರೂ ಇಲ್ಲ. ವಿನಾಯಕ ಅಂದರೆ ನಾಯಕರಿಲ್ಲದವನು ವಿನಾಯಕ, ನಿನಗಿಂತ ಮೇಲಿನವನು ನಿನ್ನನ್ನು ಶಾಸಿಸುವುದಕ್ಕೆ ಯಾರೂ ಇಲ್ಲ. ಅಪರಾಧೀನು ಮಾಯಾದೂರುನಿ, ಇಡೀ ಪ್ರಪಂಚವನ್ನೆಲ್ಲವನ್ನೂ ಕೂಡ ಶ್ರೀ ವಿಷ್ಣು ಮಾಯೆಯಿಂದ ಆಡಿಸ್ತೀಯೇ ಹೊರತು ಆ ಮಾಯೆಗೆ ನಿನ್ನ ಬಳಿ ಆ ಮಾಯೆಯ ಆಟ ಏನೂ ಸಾಗುವುದಿಲ್ಲ. ಮಾಯಾ ದೂರ ನೀನು. ಸೂನು ನಿಂಗಾಂಗಂಟಿ, ಮಗನನ್ನಾಗಿ ಪಡೆದಿದ್ಬಿಟ್ಟಿದ್ದೀನಲ್ಲ. ಸೂನು ಅಂತಂದರೆ ಮಗ, ಪುತ್ರನನ್ನಾಗಿ ಪಡೆದಿದ್ದೇನಲ್ಲ. ಇಟ್ಟಿ ಚೋದ್ಯಮುಗಲದೆ, ಈ ರೀತಿಯಾದಂತಹ ವಿಚಿತ್ರವಾದಂತಹ ಚೋದ್ಯ, ಈ ರೀತಿಯಾದ ಒಂದು ಸಂಘಟನೆ, ಅತ್ಯಂತ ಆಶ್ಚರ್ಯಕರವಾದಂತಹ ಈ ಸಂಘಟನೆ ನಿಜವೇ ಎಲ್ಲಾದರೂ ಉಂಟೆ? ಇದು ಎಂಥ ಭಾಗ್ಯ ನನ್ನದು ಅಂತ ಆನಂದ ಪಡ್ತಾ ಇದ್ದಾರೆ ವಸುದೇವರು.
అచ్చుగని మాయనుమును జెచ్చరం త్రిగుణాత్మకముగం జేసిన జగముం జొచ్చిన క్రియం జోరకుందువు జొచ్చుటయును లేదు లేదు జోరకుండటయున్. ಹೇ ಸ್ವಾಮಿ, ಆ ಚತುರ್ಮುಖ ಬ್ರಹ್ಮನನ್ನೇ ನೀನು ಸೃಷ್ಟಿ ಮಾಡಿದ್ದೀಯ. ಈ ಸೃಷ್ಟಿಯ ಮೊದಲಲ್ಲಿ ಏನು ಮಾಡಿದೆ ನೀನು? ಅಚ್ಚುಗ ನೀ ಮಾಯನು ಮುನು ಜಚ್ಚರಂ ಅಂತಂದರೆ, ನೀನು ಮೊಟ್ಟ ಮೊದಲಿಗೆ ನಿನ್ನಿಂದ ಆ ಮಾಯೆಯನ್ನು ವ್ಯಕ್ತಪಡಿಸಿದೆ. ಅಂದರೆ ನಿನ್ನ ಪ್ರಕೃತಿಯನ್ನು ಹೊರಕ್ಕೆ ತೆಗೆದೆ. ತ್ರಿಗುಣಾತ್ಮಕಂ ಮುಗಂ ಜೇಸಿನ ಜಗಮಂ ಅಂದರೆ ಈ ತ್ರಿಗುಣಮಯವಾದಂತಹ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರ್ತಕ್ಕಂತಹ ಜಗತ್ತನ್ನು ಸೃಷ್ಟಿಸ್ತೀಯ ನೀನು ಅದರಲ್ಲಿ ಜೊಚ್ಚಿನ ಕ್ರಿಯಂ ಜೋರ ಕುಂದು. ನೀನು ಸೃಷ್ಟಿಸಿದ ಈ ಪ್ರಪಂಚದಲ್ಲಿ ಪ್ರವಿಷ್ಟನಾದಂತೆ ಕಂಡುಬರುತ್ತೀಯ. ಆದರೂ ಕೂಡ ಜೋರ ಕುಂದವು, ನೀನು ಅದರೊಳಗೆ ಪ್ರವೇಶ ಮಾಡೋದಿಲ್ಲ. ಯಾಕೆ? ನೀನು ತ್ರಿಗುಣಾತೀತನಾಗಿರೋದ್ರಿಂದ ಆ ತ್ರಿಗುಣಗಳ ಆವರಣದಿಂದ ನಿನ್ನನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನೀನು ಅದರೊಳಕ್ಕೆ ಪ್ರವೇಶ ಮಾಡೋದಿಲ್ಲ. ಹಾಗಂತ ನೀನು ಸೇರಿಲ್ಲ ಅನ್ನೋದನ್ನು ಕೂಡ ಹೇಳಲಿಕ್ಕಾಗಲ್ಲ. ಜೊಚ್ಚುಟುಯುನು ಲೇದು ಅಂದರೆ ನೀನು ಆ ಸೃಷ್ಟಿಯ ಒಳಗಡೆ ಸೇರಿಕೊಂಡಿದ್ದೀಯಾ ಅನ್ನತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಲೇದು ಚೋರಕುಂಡಟಯುನ್ ಇಲ್ಲಪ್ಪ ಅವನು ಸೇರಿಲ್ಲ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ನೀನು ಎಲ್ಲವೂ ನೀನೇ ಆಗಿದ್ದೀಯ, ಎಲ್ಲರ ಅಂತರ್ಯಾಮಿಯಾಗಿಯೂ ನೀನೇ ಇದ್ದೀಯ. ಹಾಗೆ ಪರಮಾರ್ಥ ಸತ್ಯವಾದ ಆತ್ಮಸ್ವರೂಪನಾಗಿ ನೀನು ಇರೋದರಿಂದ ನಿನಗೆ ಒಳಗೆ ಹೊರಗೆ ಅನ್ನತಕ್ಕಂಥದ್ದಿಲ್ಲ. ಮಾಯೆಯಿಂದ ಅನಾವೃತ. ಹಾಗಿರುವಾಗ ನಿನಗೆ ಮುಚ್ಚಿಡೋದು ಅನ್ನೋದೇ ಇಲ್ಲ. ಹಾಗಿರುವಾಗ ನೀನು ಯಾವುದ್ರೊಳಕ್ಕೆ ಹೋಗೋದು? ಪ್ರವೇಶಿಸೋದು ಯಾವಾಗ? ಎಲ್ಲಿಗೆ ಪ್ರವೇಶ? ಆದ್ದರಿಂದ ಪ್ರವೇಶಿಸದೇನೆ ನೀನು ಪ್ರವೇಶಿಸಿದ್ದೀಯ ಎಲ್ಲದರೊಳಗೂ. ಎಲ್ಲವನ್ನೂ ತಮ್ ದೃಷ್ಟ ತಾಮೇವಾನ್ ಪ್ರಾವಿಶನ್ ಅಂತ ಹೇಳಿದಂಗೆ ಎಲ್ಲವನ್ನು ಸೃಷ್ಟಿಸಿ ಅದರೊಳಕ್ಕೆ ಹೋದ ಅಂತಂದರೆ ಯಾವುದರಿಂದಲೂ ಯಾವುದರ ಆವರಣದೊಳಕ್ಕೂ ಹಿಡಿಸಲ್ಲ ಇವನು. ಅಷ್ಟು ವಿಶ್ವರೂಪಿ ಇವನು. ಅಂತಹದ್ದು ನೀನು ಎಲ್ಲದರೊಳಗೆ ಹೋಗಿದೆಯಾ ಅನ್ನೋದು ಹೇಗೆ? ಹೋಗಿಲ್ಲ ಅನ್ನೋದು ಹೇಗೆ? ಯಾವುದೂ ನಿಶ್ಚಯಾತ್ಮಕವಾಗಿ ಹೇಳಲ್ಲ. ನೀನು ಅಮೇಯ, ಅಪ್ರಮೇಯ. ನಿನ್ನನ್ನು ಅಳೆಯೋದಕ್ಕಾಗಲಿ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನತಕ್ಕಂಥ ಭಾವದಲ್ಲಿ ವಸುದೇವರು ಮಹಾವಿಷ್ಣು ಕೃಷ್ಣ ಸ್ವರೂಪಿಯನ್ನು ಹೊಗಳ್ತಾ ಇದ್ದಾರೆ.